ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಡಿಕೆ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿದೆ. 80% ಸಚಿವ ಸ್ಥಾನಗಳು ಪೇಮೆಂಟ್ ಸೀಟ್ಗಳಾಗಿ ಮಾರ್ಪಟ್ಟಿದೆಯಾ? ಹಾಗಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೆ ಎಸ್.ಜಿ. ನಂಜಯ್ಯನ ಮಠ ಸಂಭಾಷಣೆ ಅಂತ ಆರೋಪಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆಯಲ್ಲ, ಈ ವಿಸ್ತರಣೆ ಆದಂತ ಬೆನ್ನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗುವಂತಹ ಪ್ರಸಂಗ ಉಂಟಾಗಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಯಾರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದಾರಲ್ಲ, 80% ಸಚಿವ ಸ್ಥಾನಗಳನ್ನ ಪೇಮೆಂಟ್ ಸೀಟ್ ಆಗಿ ಮಾರ್ಪಡಲಾಗಿದೆ, ಪೇಮೆಂಟ್ ತಗೊಂಡು ಸೀಟ್ ಕೊಟ್ಟಿದ್ದಾರೆ ಎಂಬಂತಹ ಆರೋಪ ಈಗ ಕೇಳ್ಬರ್ತಾ ಇರೋದು. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆಡಿಯೋ ಕ್ಲಿಪ್ ಈಗ ಬಹಳ ವೈರಲ್ ಆಗ್ತಾ ಇದೆ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹಾಗೆ ಎಸ್.ಜಿ. ನಂಜಯ್ಯನ ಮಠ ಇದು ಸಂಭಾಷಣೆ ಅಂತ ಆರೋಪಿಸಲಾಗಿದೆ. ನೋಡಿ, ಬರೋಬ್ಬರಿ 5 ನಿಮಿಷಗಳ ಖಾಸಗಿ ಕರೆ ಈಗ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿಸಿರುವಂತದ್ದು. ಸಚಿವ ಸ್ಥಾನ ಸಿಗದ ಬಗ್ಗೆ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಸಚಿವರ ಆಯ್ಕೆ ಕ್ರಮದ ಬಗ್ಗೆಯೂ ಕೂಡ ಈ ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಪ್ರಶ್ನೆ ಮಾಡಲಾಗಿದೆ. ಬಿ ನಾಗೇಂದ್ರ ಮರು ನೇಮಕದ ವಿರುದ್ಧ ಅಸಮಾಧಾನದ ಧ್ವನಿ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ವಾಲ್ಮೀಕಿ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿಗೂ ಅಧಿಕ ಡೀಲಿಂಗ್ ಮಾಡಿದ್ರು ಬಿ ನಾಗೇಂದ್ರ ಎಂಬಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಹಗರಣ ಬಿ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬಂದಿತ್ತು. ಈಗ ಇಂಥ ದೊಡ್ಡ ಹಗರಣ ಕೇಳಿ ಬಂದ್ರು, ಅವರನ್ನು ಯಾಕೆ ಮರು ನೇಮಕ ಮಾಡಿದ್ರಿ? ಅದರ ವಿರುದ್ಧ ಕೂಡ ಈ ಆಡಿಯೋ ಕ್ಲಿಪ್ ನಲ್ಲಿ ಸಂಭಾಷಣೆ ನಡೆದಿದೆ. ಮತ್ತೊಂದು ಕಡೆಗೆ ಆಡಿಯೋ ಲೀಕ್ ನಿಂದ ಸದ್ಯ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸಂಕಷ್ಟ ಎದುರಾಗಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಅಸಮಾಧಾನದ ಹೊಗೆ ದಿನದಿಂದ ದಿನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಗೆ ಆಡ್ತಾ ಇದೆ. ದಿನದಿಂದ ದಿನಕ್ಕೆ ಇಲ್ಲಿ ಶಾಸಕರು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಬೇರೆ ಬೇರೆ ಆಯಾಮದಲ್ಲಿ ಅವರ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಸೊ ಅದು ಕೂಡ ಪ್ರತಿದಿನ ಒಂದಿಬ್ರು ಶಾಸಕರು ರಾಜೀನಾಮೆ ಕೊಡ್ತೀನಿ ಅನ್ನೋದು, ಮತ್ತೆ ಅದನ್ನ ಯೂ ಟರ್ನ್ ಹೊಡೆಯೋದು, ಅಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೋಗಿ ಅವರ ಅಸಮಾಧಾನವನ್ನ ಸಮಾಧಾನ ಪಡಿಸೋದು, ಹೈಕಮಾಂಡ್ ಇಂಟರ್ಫಿಯರ್ ಆಗೋದು, ಇವೇ ಕೆಲಸಗಳು ಆಗ್ತಾ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಮತ್ತೊಂದು ಬಹಳ ದೊಡ್ಡ ಡ್ಯಾಮೇಜ್ ಆಗುವಂತ ವಿಚಾರ ಏನು ಅಂತ ಅಂದ್ರೆ, ಇದರಲ್ಲಿ 80% ಯಾರೆಲ್ಲ ಸಚಿವ ಸ್ಥಾನ ಸಿಕ್ಕಿದೆಯಲ್ಲ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು, ದುಡ್ಡು ಕೊಟ್ಟು ಸಚಿವ ಸ್ಥಾನ ಪರ್ಚೇಸ್ ಮಾಡಿದ್ದಾರೆ ಅಂತ ಒಂದು ಬಹಳ ದೊಡ್ಡ ಆಡಿಯೋ ಈಗ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತದ್ದು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ವೈರಲ್ ಕೂಡ ಆಗ್ತಾ ಇದೆ. ಸೊ ಆ ಆಡಿಯೋದಲ್ಲಿ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೆ ಎಸ್.ಜಿ. ನಂಜಯ್ಯನ ಮಠ ಇವಿಬ್ರು ಮಾತಾಡಿರುವಂತಹ ಆಡಿಯೋ ಸಂಭಾಷಣೆ ಅಂತ ಹೇಳಿ ಆರೋಪಿಸಲಾಗಿರುವಂತದ್ದು. ಬರೋಬ್ಬರಿ 5 ನಿಮಿಷ ಇದೆ ಆ ಒಂದು ಆಡಿಯೋ ಕ್ಲಿಪ್. ಸದ್ಯ ಈಗ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನವನ್ನೇ ಹುಟ್ಟಾಕ್ತಾರೆ. ಹಾಗಿದ್ರೆ ಇವರಿಬ್ರು ಮಾತಾಡ್ಕೊಂತಿರೋದು ನಿಜಾನಾ? ಆಗಿರೋದು ನಿಜಾನಾ? ಹಾಗಿದ್ರೆ ಎಲ್ಲರೂ ಕೂಡ ಪೇಮೆಂಟ್ ಕೊಟ್ಟು ಸಚಿವ ಸ್ಥಾನ ಪರ್ಚೇಸ್ ಮಾಡಿದ್ರ? ಇದು ನಿಜ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಿಚುವೇಶನ್ ಅನ್ನ ಫೇಸ್ ಮಾಡಬಹುದು, ಜೊತೆಗೆ ಇದು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಯಾವ ತರದ ದೊಡ್ಡ ಡ್ಯಾಮೇಜ್ ಆಗಿ ಪರಿಣಮಿಸಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು.